ಮಧ್ಯಾಹ್ನದ ಉರಿ ಬಿಸಿಲು. ಕಾಲೇಜಿನ ಹಳೆಯ ಸ್ಟಾಫ್ ರೂಮ್ನಲ್ಲಿ ಫ್ಯಾನ್ ಸೌಂಡ್ ಬಿಟ್ರೆ ಬೇರೇನೂ ಕೇಳಿಸ್ತಿರ್ಲಿಲ್ಲ. ಮಾಲತಿ ಮ್ಯಾಮು ತನ್ನ ಟೇಬಲ್ ಮೇಲೆ ತಲೆ ಇಟ್ಟು ಅರನಿದ್ರೆಯಲ್ಲಿದ್ದಾಗ ಬಾಗಿಲ ಹತ್ತಿರ ಶಬ್ದ ಆಗುತ್ತೆ. ಬಿಳಿ ಶರ್ಟ್ನ ಎರಡು ಗುಂಡಿ ಬಿಚ್ಚಿ ಬೆವರಿನಿಂದ ಮಿಂಚ್ತಾ ಇದ್ದ ಎದೆಯ ಭಾಗ ಕಾಣುವಂತೆ ಸಿದ್ಧಾರ್ಥ್ ಅಲ್ಲಿ ನಿಂತಿದ್ದ. ಅವನ ಆ ಕಟ್ಟುಮಸ್ತಾದ ಮೈಕಟ್ಟು ಮತ್ತು ತುಂಟ ನೋಟ ಆ ಇಡೀ ರೂಮಿನ ತಾಪಮಾನವನ್ನ ಒಂದೇ ಸಲಕ್ಕೆ ಏರಿಸ್ಬಿಡ್ತು. ನನ್ನ ಹೆಸರು ಮಾಲತಿ. ಈ 15 ವರ್ಷದ ಸಂಸಾರ ಜೀವನದಲ್ಲಿ ನಾನು ಕೇವಲ ಒಬ್ಬ ಯಾಂತ್ರಿಕ ಹೆಣ್ಣಾಗಿದ್ದೆ ಅಷ್ಟೇ. ಗಂಡನಿಗೆ ಕೆಲಸದ ಟೆನ್ಷನ್ನು, ಮಕ್ಕಳಿಗೆ ಸ್ಕೂಲು, ಇದರ ಮಧ್ಯೆ ನನ್ನೊಳಗಿನ ಆ ಹೆಣ್ಣಿನ ಹಸಿವು ಯಾರಿಗೂ ಕಾಣಿಸ್ಲೇ ಇಲ್ಲ. ಆದರೆ ಆ ದಿನ ಸಿದ್ಧಾರ್ಥ್ ರೂಮಿಗೆ ಬಂದಾಗ ನನ್ನ ಎದೆಯಲ್ಲಿ ಏನೋ ಒಂದು ಮಿಂಚು ಹೊಡೆದಂಗಾಯ್ತು. ಅವನಿಗೆ ಇನ್ನ 26 ಹರೆಯ. ಆ ವಯಸ್ಸಿನ ಆಕರ್ಷಣೆ, ಆ ಬಿಗಿಯಾದ ತೋಳುಗಳು, ಅವನನ್ನು ನೋಡಿದಾಗ ನನ್ನ ಹಳೆಯ ನೆನಪುಗಳೆಲ್ಲ ಮರುಕಳಿಸಿದ್ವು. ಅವನು ನನ್ನ ಹತ್ರ ಬಂದು ರಿಜಿಸ್ಟರ್ ಬುಕ್ ಇಡುವ ನೆಪದಲ್ಲಿ ಬಗ್ದಾಗ ಅವನ ಮೈಯಿಂದ ಬರ್ತಿದ್ದ ಆ ಗಂಡಿನ ಬೆವರಿನ ವಾಸನೆ ನನ್ನನ್ನು ಯಾಕೋ ಮೈಮರೆಯುವಂತೆ ಮಾಡ್ತು. ನಾನು ಅವನ ಕಣ್ಣುಗಳನ್ನು ನೋಡಲು ಹೋದ್ರೆ ಅವನನ್ನ ಕುತ್ತಿಗೆಯ ಕೆಳಭಾಗವನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಆ ನೋಟದಲ್ಲಿ ಒಂದು ರೀತಿಯ ಹಸಿವಿತ್ತು. ಅದು ನನ್ನನ್ನು ಭಯಪಡಿಸ್ಬೇಕಾಗಿತ್ತು. ಆದರೆ ಯಾಕೋ ನನಗದು ತುಂಬ ಇಷ್ಟ ಆಯಿತು. ಮ್ಯಾಮ್, ಇವತ್ತು ತುಂಬ ಶಕೆ ಅಲ್ವಾ? ನಿಮ್ಮ ಮುಖವೆಲ್ಲ ಬೆವರುತ್ತಿದೆ ಅಂತ ಅವನು ತನ್ನ ಕೈಯಲ್ಲಿದ್ದ ಕರ್ಚೀಪನ್ನು ತೆಗೆದು ನನ್ನ ಹಣೆ ಸವರ್ತಿದ್ದಂತೆ ನನ್ನ ಮೈಯೆಲ್ಲ ಜುಮ್ ಅಂತು. ಒಬ್ಬ ಸ್ಟೂಡೆಂಟ್ ಹೀಗೆಲ್ಲ ಮಾಡಬಾರ್ದು ಅಂತ ಗೊತ್ತಿದ್ರು ಅವನ ಆ ಬೆಚ್ಚಗಿನ ಸ್ಪರ್ಶಕ್ಕೆ ನಾನು ಮರುಳಾಗಿ ಕಣ್ಣನ್ನು ಮುಚ್ಕೊಂಡೆ. 10 ವರ್ಷದಿಂದ ಒಣಗಿದ್ದ ಗಿಡಕ್ಕೆ ಮೊದಲ ಮಳೆ ಬಿದ್ದಂಗಾಯಿತು. ಅವನು ಮೆಲ್ಲಗೆ ನನ್ನ ಕಿವಿಯ ಹತ್ತಿರ ಬಂದು, ಮ್ಯಾಮ್, ನೀವು ಈ ಕಾಲೇಜಿನ ಶಿಕ್ಷಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರೋ ಕನಸಿನ ಲೋಕದಿಂದ ಬಂದ ಅಪ್ಸರಿಯ ಥರ ಕಾಣಿಸ್ತೀರಾ ಅಂದಾಗ ನನ್ನ ವಿವೇಚನೆ ಪೂರ್ತಿ ಕರಗೋಯ್ತು. ಆ ಕ್ಷಣ ನನಗೆ ಅವನು ನನ್ನ ಸ್ಟೂಡೆಂಟ್ ಅಂತ ಅನ್ನಿಸ್ಲೇ ಇಲ್ಲ. ಬದಲಿಗೆ ನನ್ನ ಒಂಟಿತನವನ್ನು ನೀಗಿಸಬಲ್ಲ ಒಬ್ಬ ಗಂಡಸು ಅಂತ ಮಾತ್ರ ಕಂಡೆ. ಅವನ ಆ ತುಂಟ ಮಾತುಗಳು, ಆ ಕಣ್ಣಿನ ಸನ್ನೆಯ ನನ್ನನ್ನು ಅವನತ್ತ ಸೆಳೆಯಲು ಶುರು ಮಾಡ್ತು. ಆದರೆ ಆ ಅರೆಯದ ಹುಡುಗನ ಮನಸ್ಸಿನಲ್ಲಿ ಆ ಒಂದು ಆಸೆಗಿಂತ ಹೆಚ್ಚಾಗಿ ಬೇರೆ ಏನೋ ಸಂಚಿತ್ತು ಎಂಬ ಸಣ್ಣ ಸುಳಿವು ಕೂಡ ನನಗಿಲ್ಲ. ಅಂದು ಕಾಲೇಜಿನ ರಜೆ ಇತ್ತು. ಮಳೆ ಅಬ್ಬರಿಸ್ತಾ ಇತ್ತು. ಮಾಲತಿ ಮ್ಯಾಮ್ ಸೆಮಿನಾರ್ ಹಾಲ್ನಲ್ಲಿ ಒಬ್ಬಳೆ ಫೈಲ್ಸ್ನ ನೋಡ್ತಾ ಕುಳಿತಿದ್ದಾಗ ಲೈಟ್ ಹೊರಟೋಯ್ತು. ಕತ್ತಲೆಯಲ್ಲಿ ಫೋನ್ ಟಾರ್ಚ್ ಯಾಕೋ ಅಷ್ಟರಲ್ಲಿ ಬಾಗಿಲ ಹತ್ತಿರ ನೆರಳು ಕಾಣ್ತು. ಮಳೆಯಲ್ಲಿ ಪೂರ್ತಿ ನೆನೆದು ಶರ್ಟ್ ಮೈಗಂಟುಕೊಂಡು ಸ್ಥಿತಿಯಲ್ಲಿ ಸಿದ್ಧಾರ್ಥ್ ಒಳಗೆ ಬಂದ. ಅವನ ಈ ಸಿಕ್ಸ್ ಪ್ಯಾಕ್ ಮೈಕಟ್ಟು ಆ ಒದ್ದೆ ಬಟ್ಟೆಯಲ್ಲಿ ಇನ್ನೂ ಎದ್ದು ಕಾಣ್ತಾ ಇತ್ತು. ನನ್ನ ಎದೆ ಬಡಿತ ನನಗೆ ಕೇಳಿಸೋ ಅಷ್ಟು ಜೋರಾಗಿತ್ತು. ಸಿದ್ಧಾರ್ಥ್ ಅಷ್ಟು ಹತ್ತಿರ ಬಂದಾಗ ಅವನ ಮೈಯಿಂದ ಬರ್ತಿದ್ದ ಆ ಮಳೆ ಹನಿಗಳ ವಾಸನೆ ನನ್ನನ್ನು ಎಲ್ಲಿಲ್ಲದ ಲೋಕಕ್ಕೆ ಕರ್ಕೊಂಡು ಹೋಗೇ ಹೋಯಿತು. ಅವನು ಹತ್ತಿರ ಬಂದು, ಮ್ಯಾಮ್, ಮಳೆ ತುಂಬ ಇದೆ, ನಾನಿಲ್ಲಿ ಸ್ವಲ್ಪ ಹೊತ್ತಿರಬಹುದಾ ಅಂತ ಕೇಳಿದಾಗ ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಆಸೆ ಇತ್ತು. ನಾನು ಬೇಡ ಅಂತ ಹೇಳಬೇಕಿತ್ತು, ಆದರೆ ನನ್ನ ಕೈಕಾಲುಗಳೆಲ್ಲ ನಡುಗ್ತಾ ಇತ್ತು. ಅವನು ಮೆಲ್ಲಗೆ ನನ್ನ ಹತ್ರ ಬಂದು ನನ್ನ ಕೆನ್ನೆಯ ಮೇಲೆ ಜಾರ್ತಾ ಇದ್ದಂತಹ ಬೆವರಿನ ಹನಿಯನ್ನು ತನ್ನ ಬೆರಳಿನಿಂದ ಸವರುತ್ತಾ ಸವರುತ್ತಾ, ಮಾಲತಿ, ನೀವು ಯಾಕೆ ಇಷ್ಟು ಸುಂದರವಾಗಿದ್ದೀರಾ, ಬಹಳ ಸುಂದರವಾಗಿದ್ದೀರಾ ನೀವು ಅಂದಾಗ ನನ್ನ ವೃತ್ತಿ, ನನ್ನ ಸಂಸಾರ ಎಲ್ಲವೂ ಮರ್ತು ಹೋಯಿತು. ಆ ಕ್ಷಣ ನನಗೆ ಅವನು ಕೇವಲ ಒಬ್ಬ ಅರಿಯದ ಗಂಡಸಾಗಿ ಕಂಡ. ಅವನ ಬಿಗಿಯಾದ ತೋಳುಗಳು ನನ್ನ ಸೊಂಟದ ಸುತ್ತ ಸುತ್ತಕೊಂಡಾಗ 10 ವರ್ಷದ ಹಸಿವು ಒಂದೇ ಸಲಕ್ಕೆ ಜಾಗೃತವಾಗಿ ಹೋಗುತ್ತೆ. ಅವನ ತುಟಿಗಳು ನನ್ನ ಕುತ್ತಿಗೆಯ ಹತ್ತಿರ ಬಂದಾಗ ನಾನು ಕಣ್ಮುಚ್ಕೊಂಡೆ. ಆ ಮಳೆಯ ಸೌಂಡ್ ಮಧ್ಯೆ ನಮ್ಮಿಬ್ಬರ ಉಸಿರಾಟದ ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಸಿದ್ಧಾರ್ಥ್ ನನ್ನನ್ನು ಬಿಗಿಯಾಗಿ ಅಪ್ಕೊಂಡಾಗ ಅವನ ಮೈ ಬಿಸಿ ನನ್ನನ್ನು ಸುಡ್ತಾ ಇತ್ತು. ಅವನ ಆ ತುಂಟಾಟ, ಆ ರೊಮ್ಯಾಂಟಿಕ್ ಮಾತುಗಳಿಗೆ ನಾನು ಪೂರ್ತಿ ಶರಣಾಗಿದ್ದೆ. ಆದರೆ ಅಷ್ಟರಲ್ಲಿ ಅವನು ಮೆಲ್ಲಗೆ ನನ್ನ ಕಿವಿಯಲ್ಲಿ ಪಿಸ್ಕುಡ್ತಾ, ಮಾಲತಿ ಮ್ಯಾಮ್, ನನಗೆ ಈ ಸೆಮಿಸ್ಟರ್ನಲ್ಲಿ ಇಂಟರ್ನಲ್ ಮಾರ್ಕ್ಸ್ ಸ್ವಲ್ಪ ಜಾಸ್ತಿನೇ ಬೇಕು. ಹಾಗೆ ನನಗೆ ಕಾಲೇಜ್ ಫೀಸ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ. ಆ ಮಾತನ್ನು ಕೇಳಿದಾಗ ನನಗೆ ಒಂದು ಕ್ಷಣ ಶಾಕ್ ಆಯಿತು. ನನ್ನ ಮೇಲಿನ ಆಸೆಯೋ ಅಥವಾ ನನ್ನಿಂದ ಏನೋ ಪಡ್ಕೊಬೇಕು ಅನ್ನೋ ಹಂಬಲವೋ, ಅವನ ಈ ಟಚ್ ಹಿಂದೆ ಒಂದು ಬೆಲೆ ಇದೆ ಅಂತ ನನಗೆ ಆವಾಗಲೇ ಅರ್ಥವಾಗಿದ್ದು. ಆದರೆ ಗೊತ್ತಿಲ್ಲ, ಸುಖದ ಅಮಲಿನಲ್ಲಿ ನಾನು ಅವನನ್ನು ದೂರ ತಳ್ಳೋಕೆ ಮನಸ್ಸಿಲ್ಲದೆ ಅವನ ಆಸೆಯನ್ನು ಪೂರೈಸೋಕೆ ಒಪ್ಕೊಂಡೆ. ಇದು ನನ್ನ ಪತನದ ಮೊದಲ ಮೆಟ್ಟಿಲು ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಾಲೇಜಿನ ಆಡಿಟೋರಿಯಂನ ಹಿಂಭಾಗದ ಕತ್ತಲೆ ಕೋಣೆ ಹೊರಗಡೆ ಫಂಕ್ಷನ್ ಮ್ಯೂಸಿಕ್ ಜೋರಾಗಿನೇ ಕೇಳಿಸ್ತಾ ಇದೆ. ಆದರೆ ಒಳಗೆ ಮಾಲತಿ ಮತ್ತು ಸಿದ್ಧಾರ್ಥ್ ನಡುವಿನ ಉಸಿರಾಟದ ಸೌಂಡ್ ಅದಕ್ಕಿಂತನೇ ಜೋರಾಗಿತ್ತು. ಸಿದ್ಧಾರ್ಥ್ ಅವಳನ್ನು ಗೋಡೆಗೆ ಅಂಟಿಸಿ ನಿಂತಿದ್ದಾನೆ.
ಅವನ ಕೈಗಳು ಅವಳ ರೇಷ್ಮೆ ಸೀರೆಯ ನೆರಿಗೆಗಳ ಒಳಗೆ ತೂರಿ ಅವಳ ಮೈಯ ಬಿಸಿಯನ್ನ ಅಳಿತಾ ಇದ್ವು. ಮಾಲತಿ ಮಾತ್ರ ಪೂರ್ತಿ ಮೈಮರೆತು ಅವನ ತೋಳುಗಳಲ್ಲಿ ಕರಗಿ ಹೋಗಿದ್ಲು. ನನ್ನ ಬದುಕು ಪೂರ್ತಿ ಅವನ ಕೈಲಿತ್ತು. ಆ ಕತ್ತಲೆ ಕೋಣೆಯಲ್ಲಿ ಅವನು ನನ್ನ ಮೈ ಮೇಲೆ ಕೈ ಆಡಿಸ್ತಿದ್ದಾಗ ನನಗೆ ಸರಿ ತಪ್ಪುಗಳ ಅರಿವೇ ಇರಲಿಲ್ಲ. ಅವನು ನನ್ನ ಮೈ ಮೇಲೆ ಕೈ ಆಡಿಸ್ತಾ ಇದ್ದಾಗ ನನಗೆ ಸರಿ ತಪ್ಪುಗಳ ಅರಿವು ಇರಲಿಲ್ಲ. ಅವನು ನನ್ನ ಕುತ್ತಿಗೆ ಹತ್ತಿರ ಹಲ್ಲು ಜೊತೆ, ಮಾಲತಿ, ನಿನ್ನ ಈ ಮೈಮಾಟಕ್ಕೆ ನಾನು ಏನು ಬೇಕಾದರೂ ಕೊಡೋಕೆ ರೆಡಿ, ಆದರೆ ನೀನು ನನ್ನ ಚಿಕ್ಕ ಈ ಕೆಲಸ ಮಾಡಿಕೊಡ್ಬೇಕು ಅಂದಾಗ ನನ್ನ ಒಂದು ಆಸೆ, ಆ ಒಂದು ಅಮಲು ಸ್ವಲ್ಪ ಇಳೀತು. ಅವನು ನನ್ನ ಫೋನ್ ಕಿತ್ಕೊಂಡು ನನ್ನ ಪರ್ಸ್ನಲ್ ಅಕೌಂಟ್ನಿಂದ ನನ್ನ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಳ್ಳುವಾಗಲೂ ನಾನು ಸುಮ್ಮನೆ ಇದ್ದೆ. ಯಾಕಂದರೆ ಅವನ ಬೆಚ್ಚಗಿನ ಅಪ್ಪುಗೆ ನನಗೆ ಅಷ್ಟು ಬೇಕಾಗಿತ್ತು. ಅವನು ನನ್ನ ಬೆನ್ನಿನ ಮೇಲೆ ಬೆರಳಾಡಿಸ್ತಾ, ವರ್ಷದ ಕ್ವೆಶ್ಚನ್ ಪೇಪರ್ ನಿನಗೆ ಮಾತ್ರ ಗೊತ್ತಲ್ವಾ, ಅದು ನನಗೆ ಬೇಕು ಅಂದಾಗ ನನಗೆ ನಡುಕ ಅನ್ನೋ ಶುರುವಾಯಿತು. ಇದು ಕೇವಲ ಪ್ರೀತಿ ಅಲ್ಲ, ಇದು ಪಕ್ಕಾ ಬಿಸ್ನೆಸ್ ಅಂತ ಅವತ್ತು ನನಗೆ ಪೂರ್ತಿ ಅರ್ಥ ಆಗೋಯ್ತು. ನನ್ನ ದೇಹದ ಮೇಲಿನ ಅವನ ಅಧಿಕಾರ ಈಗ ನನ್ನ ವೃತ್ತಿಯ ಮೇಲೆ ಬೀರ್ತಾ ಇದೆ. ಅವನು ನನ್ನ ರವಿಕೆಯ ಹುಕ್ಕನ್ನು ಬಿಚ್ಚುತ್ತಾ, ಮಾಡಿಕೊಡ್ತೀಯಾ ಅಲ್ವಾ ನನ್ನ ಬಂಗಾರ ಅಂದಾಗ ಅವನ ಮಾದಕ ಕಣ್ಣುಗಳಿಗೆ ಸೋತು ನಾನು ಹ್ಞೂ ಅಂದುಬಿಟ್ಟೆ. ಒಬ್ಬ ಗೌರವಾನ್ವಿತ ಶಿಕ್ಷಕಿ ಒಬ್ಬ ಹದಿಹರೆಯದ ಹುಡುಗನ ಆ ಒಂದು ಆಸೆಯ ಬಲೆಗೆ ಬಿದ್ದು ತನ್ನ ವೃತ್ತಿ ಧರ್ಮವನ್ನೇ ಮಾರಿಕೊಳ್ತಿದ್ದೆ. ಅವನು ನನ್ನನ್ನು ಬಳಸಿ ಎಸೆಯುವ ಕಸದಂತೆ ನೋಡ್ತಾ ಇದ್ರು. ನನಗೆ ಅವನ ಆ ಗಂಡಿನ ಸ್ಪರ್ಶ ಬಿಟ್ಟು ಇರೋಕೆ ಖಂಡಿತ ಆಗ್ತಾನೆ ಇರಲಿಲ್ಲ. ನಾನು ಅವನಿಗೆ ಬೇಕಾದ ಎಲ್ಲವನ್ನ ಕೊಟ್ಟೆ, ಹಣ, ಪ್ರಶ್ನೆ ಪತ್ರಿಕೆ, ನನ್ನ ಶರೀರ. ಆದರೆ ಅವನು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಿದ್ದಾನೆ ಎಂಬ ಸಣ್ಣ ಸುಳಿವು ಕೂಡ ನನಗಿರಲಿಲ್ಲ. ನನ್ನ ಆಸೆ ಅವನಿಗೆ ಅಸ್ತ್ರವಾಗಿತ್ತು, ನನ್ನ ಒಂಟಿತನ ಅವನಿಗೆ ಲಾಭ ಆಗೋಯ್ತು. ಆ ದಿನ ರಾತ್ರಿ ನಡೆದ ಆ ಘಟನೆ ನನ್ನ ಜೀವನದ ಅತಿ ದೊಡ್ಡ ಕಪ್ಪು ಚುಕ್ಕೆಯಾಗಿಯೇ ಉಳ್ಕೊಂಡ್ಬಿಡ್ತು. ಮರುದಿನ ಬೆಳಗ್ಗೆ ಕಾಲೇಜಿನ ಹಳೆಯ ಸ್ಟಾಫ್ ರೂಮು. ಮಾಲತಿ ನಿನ್ನೆ ರಾತ್ರಿಯ ಮಾದಕ ನೆನಪುಗಳಲ್ಲೇ ತೇಲ್ತಾ ಇದ್ಲು. ತನ್ನ ಸೀರೆಯನ್ನೊಮ್ಮೆ ಸರಿಪಡಿಸ್ಕೊಂಡು ಕನ್ನಡಿಯನ್ನ ನೋಡ್ಕೊಳ್ತಾ ಇದ್ದಾಳೆ. ಮುಖದಲ್ಲೇನೋ ಒಂದು ವಿಚಿತ್ರವಾದ ಕಳೆ ಇತ್ತು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗಿ ಶಬ್ದ ಮಾಡ್ತು. ಬಂದ ಮೆಸೇಜ್ ನೋಡಿದೆ. ಮಾಲತಿಯ ಮುಖ ಕ್ಷಣಾರ್ಧದಲ್ಲೇ ಬಿಳಿಚ್ಕೊಂಡ್ಬಿಡ್ತು. ಯಾಕಂದರೆ ಕೈಲಿದ್ದ ಕಾಫಿ ಕಪ್ಪು ನೆಲಕ್ಕೆ ಬಿದ್ದು ಚೂರು. ಇನ್ನು ಇಷ್ಟು ದಿನ ಯಾರನ್ನ ನನ್ನ ಒಂಟಿತನದ ಸಾರಥಿ ಅಂತ ಅಂದ್ಕೊಂಡಿದ್ನೋ ಅವನು ಇಷ್ಟು ಬೇಗ ಆವಾಗಿ ಬದಲಾಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫೋನಲ್ಲಿ ಬಂದದ್ದು ಒಂದು ವಿಡಿಯೋ. ಅದು ನಿನ್ನೆ ರಾತ್ರಿ ಸಿದ್ಧಾರ್ಥ್ ನನ್ನನ್ನು ಅಪ್ಕೊಂಡಿದ್ದಂತಹ ದೃಶ್ಯಗಳು ಅದರಲ್ಲಿ ತುಂಬ ಸ್ಪಷ್ಟವಾಗಿ ಇತ್ತು. ನನ್ನ ಮುಖ ಎಲ್ಲವೂ ಕೂಡ, ನನ್ನ ಉಸಿರಾಟ ನಿಂತ ಅಷ್ಟರಲ್ಲಿ ಸಿದ್ಧಾರ್ಥ್ ರೂಮಿನೊಳಗೆ ಬಂದೇ ಬಿಟ್ಟ, ಸರಿಯಾದ ಸಮಯಕ್ಕೆ. ಈಗ ಅವನ ಕಣ್ಣಲ್ಲಿ ಆ ಹಳೆಯ ಗೌರವವಾಗಲಿ ಅಥವಾ ಪ್ರೀತಿಯಾಗಲಿ ಆಕರ್ಷಣೆಯಾಗಲಿ ಇರಲಿಲ್ಲ. ಬದಲಿಗೆ ಒಬ್ಬ ಬೇಟೆಗಾರನ ಥರ ಕ್ರೂರತೆ ಇತ್ತು. ಅವನು ನನ್ನ ಹತ್ತಿರ ಬಂದು ನನ್ನ ಹೆಗಲ ಮೇಲೆ ಕೈ ಹಾಕ್ತಾ, ಏನೋ ಮಾಲತಿ, ವಿಡಿಯೋ ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ, ನೀನು ಆ ಕತ್ತಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ಅಂದ. ನಾನು ನಡುಗುತ್ತಾ, ಸಿದ್ಧಾರ್ಥ್, ಇದು ಮೋಸ ಅಲ್ವಾ ಅಂದೆ. ಅವನು ಜೋರಾಗಿ ನಕ್ಬಿಟ್ಟ. ಮೋಸನಾ? ಇದನ್ನು ಬಿಸ್ನೆಸ್ ಅಂತಾರೆ ಮ್ಯಾಮ್. ಈಗ ನೋಡು, ಇವತ್ತು ಸಂಜೆ ಒಳಗೆ ನನಗೆ 2 ಲಕ್ಷ ರೂಪಾಯಿ ಬೇಕು ನೋಡು, ಅಷ್ಟೇ ಅಲ್ಲ, ನೆಕ್ಸ್ಟ್ ವೀಕು ನಡೆಯೋ ಎಕ್ಸಾಮ್ ಕೀ ಆನ್ಸರ್ಸು ನನ್ನ ಕೈ ಸೇರಿರಬೇಕು. ಇಲ್ಲ ಅಂದರೆ ಈ ವಿಡಿಯೋ ನಿನ್ನ ಗಂಡನ ಫೋನ್ ಮಾತ್ರ ಅಲ್ಲ, ಕಾಲೇಜಿನ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಹರಿದಾಡ್ತಾ ಇರುತ್ತೆ. ಯೋಚನೆ ಮಾಡು, ಗೌರವಾನ್ವಿತ ಮಾಲತಿ ಮ್ಯಾಮ್, ಮಾನ ಹೋದರೆ ಹೇಗಿರುತ್ತೆ ಅಂತ. ಅವನ ಆ ಗಡುಸು ಧ್ವನಿಯಲ್ಲಿ ಪ್ರೀತಿಯ ಬದಲು ಈಗ ದ್ವೇಷ ಮತ್ತು ಸ್ವಾರ್ಥ ತುಂಬಿತ್ತು. ನಾನೇನು ಮಾಡಲಿ? ನಾನು ಯಾರಮ್ಮ ಈ ಬಿಸಿಗೆ ಶರಣಾಗಿದ್ನೋ ಅವನೇ ಈಗ ನನ್ನ ಬದುಕನ್ನು ಸುಡೋಕೆ ರೆಡಿಯಾಗಿದ್ದ. ನನ್ನ ಆಸೆಗಳನ್ನು ಅವನು ನನಗೆ ಮರಣ ಶಾಸನ ಮಾಡಿದ್ದ. ಕಾಲೇಜಿನ ಬೆಲ್ ಕೂಡ ಓಡಿತು. ಆದರೆ ನನಗೆ ಅದು ನನ್ನ ಅಂತ್ಯದ ಗಂಟೆ ಅಂತ ಕೇಳಿಸ್ತಾ ಇತ್ತು. ಕಾಲೇಜಿನ ಕಾರಿಡಾರ್ನಲ್ಲಿ ಸಿದ್ಧಾರ್ಥ್ ಒಬ್ಬ ಹೀರೋ ತರಹ ಓಡಾಡ್ತಾ ಇದ್ದ. ಅವನ ಮುಖದಲ್ಲಿ ಗೆಲುವಿನ ನಗೆ ಕೂಡ ಇತ್ತು. ಆದರೆ ಮಾಲತಿಯ ರೂಮಿನ ಪರಿಸ್ಥಿತಿಯೇ ಬೇರೆ ಇತ್ತು ಅನ್ನಿ. ಕತ್ತಲೆ ತುಂಬಿದ ಆ ರೂಮಿನಲ್ಲಿ ಆಕೆ ಕುಸ್ತು ಕುಳಿತಿದ್ಲು. ಫೋನ್ನಲ್ಲಿ ಮಿನುಗ್ತಿದ್ದಂತಹ ಆ ವಿಡಿಯೋ ಒಂದೊಂದು ಫ್ರೇಮಲ್ಲಿ ಅವಳ ಮರ್ಯಾದೆಯನ್ನು ಹರಾಜಾಕುವ ರೀತಿಯಲ್ಲಿ ಸಿದ್ಧವಾಗ್ತಾ ಇತ್ತು. ಅವಳ ಉಸಿರು ಕೂಡ ಜೋರಾಗ್ತಿತ್ತು. ಸಿದ್ಧಾರ್ಥ್ ಇಷ್ಟು ನೀಚ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವನ ಕಟ್ಟುಮಸ್ತಾದ ದೇಹದ ಮೇಲೆ ನನಗಿದ್ದ ಆಸೆ ಈಗ ಅಸಹ್ಯವಾಗಿ ಕಾಣ್ತಾ ಇತ್ತು. ಅವನು ಕೊಟ್ಟ ಮುತ್ತಿನ ಗುರುತುಗಳು ಈಗ ನನ್ನ ಕುತ್ತಿಗೆ ಮೇಲೆ ಸುಡ್ತಾ ಇರುವ ಹುಣ್ಣುಗಳಂತೆ ಕಾಣ್ತಾ ಇತ್ತು. ಸಂಜೆ 5 ಗಂಟೆ, ಅದು ಅವನು ಕೊಟ್ಟಿದ್ದಂಥ ಡೆಡ್ಲೈನು. ಲೈಬ್ರರಿ ಹಿಂಭಾಗದಲ್ಲಿ ಯಾರಿಗೂ ಕಾಣದೇ ಇರೋ ಜಾಗಕ್ಕೆ ಹಣ ತರೋಕೆ ಹೇಳಿದ್ದ. ನನ್ನ ಹತ್ರ ಅಷ್ಟು ಹಣ ಇರಲಿಲ್ಲ. ಅಕಸ್ಮಾತ್ ಗಂಡನಿಗೆ ಕೇಳಿದರೆ ಅವ್ರಿಗೆ ಅನುಮಾನ ಕೂಡ ಬರೋದು ಖಂಡಿತ.
ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಪ್ರಶ್ನೆ ಪತ್ರಿಕೆಗಳನ್ನು ಅವನಿಗೆ ಕೊಟ್ಟರೆ ನನ್ನ 10 ವರ್ಷದ ನಿಷ್ಠಾವಂತ ವೃತ್ತಿ ಬದುಕಿಗೆ ನಾನೇ ಚಿತೆ ಇಟ್ಟಂತೆ. ನಾನು ಅವನಿಗೆ ಮೆಸೇಜ್ ಮಾಡಿದೆ, ಸಿದ್ಧಾರ್ಥ್ ದಯವಿಟ್ಟು ಹೀಗೆ ಮಾಡಬೇಡ, ನಾನು ನಿನಗೆ ಏನು ಬೇಕಾದರೂ ಕೊಡ್ತೀನಿ, ಈ ವಿಡಿಯೋ ಡಿಲೀಟ್ ಮಾಡಿಬಿಡು ಅಂತ. ಅದಕ್ಕೆ ಅವನು ಕಳಿಸಿದ ರಿಪ್ಲೈ ನೋಡಿ ನನ್ನ ರಕ್ತ ಹೆಪ್ಪುಗಟ್ಟು ಹೋಯಿತು. ನೋಡು ಮಾಲತಿ, ನೀನು ಈ ಸೆಂಟಿಮೆಂಟಲ್ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ, ನಡೆಯೋಲ್ಲ. ಬರೀ ಹಣ ಅಷ್ಟೇ ಅಲ್ಲ, ಇವತ್ತು ರಾತ್ರಿ ನೀನು ನಾನು ಹೇಳಿದ ಕಡೆ ಬರಬೇಕು, ಬರೀ ಟೀಚರ್ ಆಗಿ ಅಲ್ಲ, ನನ್ನ ಇಷ್ಟದಂತೆ ಬರೀರೋಕೆ ಅಂದಿದ್ದ. ಅವನ ಹಸಿವು ಕೇವಲ ಹಣಕ್ಕೆ ನಿಂತಿರಲಿಲ್ಲ, ಅವನನ್ನು ಪೂರ್ತಿಯಾಗಿ ಗುಲಾಮಳನ್ನಾಗಿ ಮಾಡಲು ಹೊರಟಿದ್ದ. ಅವನ ನಾಲಿಗೆಯ ಚತುರತೆ ಮತ್ತು ದೇಹದ ಶಕ್ತಿ ಈಗ ನನ್ನನ್ನು ಹಿಸುಕಿ ಹಾಕುವಂತೆ ಆಗ್ತಾ ಇತ್ತು. ನಾನು ಅಸಹಾಯಕತೆಯಿಂದ ಕನ್ನಡಿಯ ಮುಂದೆ ನಿಂತೆ. ಆ ಕನ್ನಡಿಯಲ್ಲಿ ಕಾಣ್ತಿದ್ದಳು ಒಬ್ಬ ಅಸಹಾಯಕ ಹೆಣ್ಣು. ಆದರೆ ಅದೇ ಕ್ಷಣದಲ್ಲಿ ನನ್ನೊಳಗೆ ಒಂದು ಕಿಚ್ಚು ಹತ್ಕೊಳ್ತೆ. ಸತ್ತ ಮೇಲಂತೂ ಮರ್ಯಾದೆ ಇರಲ್ಲ, ಸಾಯುವ ಮುನ್ನ ಇವನಿಗೊಂದು ಗತಿಯನ್ನು ಕಾಣಿಸೇಬೇಕಲ್ವಾ, ಕಾಣಿಸಬಾರದೆ ಅನ್ನೋ ಯೋಚನೆ ಎನ್ನುವುದು ನನ್ನ ತಲೆಯಲ್ಲಿ ಬಂದ್ಬಿಡ್ತು. ನಾನು ಹಣದ ಬದಲು ನನ್ನ ಬ್ಯಾಗ್ ಒಳಗೆ ಬೇರೆ ಏನನ್ನೋ ಇಟ್ಕೊಂಡೆ. ಅವತ್ತು ರಾತ್ರಿ ನಡೆಯಲಿರುವ ಭೇಟಿ ಕೇವಲ ಆಸೆದ್ದಾಗಿರಲಿಲ್ಲ, ಅದು ಒಬ್ಬ ಶಿಕ್ಷಕಿ ಮತ್ತು ಒಬ್ಬ ಕುತಂತ್ರಿ ವಿದ್ಯಾರ್ಥಿಯ ನಡುವಿನ ಅಂತಿಮ ಯುದ್ಧವಾಗಿ ಹೋಗಿತ್ತು. ಅವತ್ತು ರಾತ್ರಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇತ್ತು. ಕಾಲೇಜಿನ ಹಿಂಭಾಗದ ಪಾಳು ಬಿದ್ದ ಕಟ್ಟಡದ ಬಳಿ ಮಾಲತಿ ನಿಂತಿದ್ಲು. ಅವಳ ಕೈಗಳು ನಡುಗ್ತಾ ಇದ್ವು, ಕಣ್ಣುಗಳಲ್ಲಿ ಕತ್ತಲೆ ಆವರಿಸಿತ್ತು. ದೂರದಿಂದ ಸಿದ್ಧಾರ್ಥ್ ಸಿಗರೇಟನ್ನು ಸೇದುತ್ತಾ ಅಹಂಕಾರದಿಂದ ನಡೆದು ಬರ್ತಿದ್ದ. ಅವನ ಮುಖದಲ್ಲಿ ಒಬ್ಬ ಹೆಣ್ಣಿಗೆ ಬದುಕನ್ನು ಗೆದ್ದೆ ಎಂಬಂತಹ ಅಟ್ಟಹಾಸ ಇತ್ತು. ಆದರೆ ಮಾಲತಿಯ ಬದುಕು ಆ ಕ್ಷಣಕ್ಕೆ ಒಳಗಿನಿಂದ ಪೂರ್ತಿಯಾಗಿ ಸತ್ತು. ನಾನು ಅಲ್ಲಿ ನಿಂತಿದ್ದಾಗ ನನಗೆ ನನ್ನ ಮರ್ಯಾದೆಗಿಂತ ಹೆಚ್ಚಾಗಿ ನಾನು ಮಾಡಿದ ತಪ್ಪು ಎದ್ದು ಕಾಣ್ತಾ ಇತ್ತು. ಒಬ್ಬ ಶಿಕ್ಷಕಿಯಾಗಿ, ಒಬ್ಬ ತಾಯಿಯಾಗಿ ನಾನಿಟ್ಟ ಆ ಒಂದು ತಪ್ಪು ಹೆಜ್ಜೆ ಇಂದು ನನ್ನನ್ನು ಈ ನರಕಕ್ಕೆ ತಂದು ನಿಲ್ಲಿಸಿತು. ಸಿದ್ಧಾರ್ಥ್ ಹತ್ತಿರ ಬಂದು ನನ್ನ ಕೆನ್ನೆಯನ್ನು ಸವರುತ್ತಾ, ಏನು ಮ್ಯಾಮ್, ದುಡ್ಡು ತಂದ್ರಾ? ಇಲ್ಲ ಇವತ್ತು ಬರೀ ಪ್ರೀತಿ ಮಾತ್ರನಾ ಅಂತ ಅಸಹ್ಯವಾಗಿ ನಕ್ಕ. ನಾನು ಅವನಿಗೆ ಕಾಲಿಗೆ ಬಿದ್ದು ಅತ್ತೆ, ಸಿದ್ಧಾರ್ಥ್ ಪ್ಲೀಸ್ ಸಿದ್ಧಾರ್ಥ್, ಇನ್ನೂ ಕಾಲ ಮಿಂಚಿಲ್ಲ, ನನ್ನ ಬದುಕು ಹಾಳು ಮಾಡಬೇಡ, ನಾನು ನಿನಗೆ ಒಳ್ಳೆಯದನ್ನೇ ಬಯಸ್ದೆ ಅಂತ ಬೇಡ್ಕೊಂಡೆ. ಆದರೆ ಆ ಕ್ರೂರಿ, ನೋಡು ಮಾಲತಿ, ನೀನು ನನಗೆ ಮ್ಯಾಮೂ ಅಲ್ಲ, ಬರೀ ಒಂದು ಆಟಿಕೆ ಅಷ್ಟೇ, ನಿನ್ನ ಹಸಿವೇ ನನಗೆ ಬಂಡವಾಳ ಅಂದಾಗ ನನ್ನ ಎದೆಯೊಳಗೆ ಏನೋ ಒಂದು ಹೊಡೆದಂತಾಯಿತು. ಅವನು ಕೇಳಿದ ಹಣ ಕೊಡಲು ನಾನು ನನ್ನ ಮಗನ ಹೆಸರಿನಲ್ಲಿದ್ದಂತಹ FD ಹಣವನ್ನು ಕಳ್ಳತನದಿಂದ ತಂದಿದ್ದೆ. ನನ್ನ ವೃತ್ತಿಯ ಪ್ರಾಮಾಣಿಕತೆಯನ್ನೇ ನಾನು ಮಾರಾಟ ಮಾಡಿದ್ದೆ. ಆದರೆ ಅವನ ಬೇಡಿಕೆ ತುಂಬ ಅಂದರೆ ತುಂಬ ಜಾಸ್ತಿ ಆಗಿತ್ತು. ಪ್ರತಿದಿನ ಅದು ಮುಗಿತಾನೇ ಇರಲಿಲ್ಲ. ಪ್ರತಿ ಬಾರಿ ನಾನು ಅವನಿಗೆ ಶರಣಾದಾಗಲೂ ಅವನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೊಸ ಹೊಸ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದ. ಹೊಸ ಹೊಸ ರೀತಿಯಲ್ಲಿ ಎಷ್ಟೋ ವಿಡಿಯೋಗಳು ಅವನ ಹತ್ರ ಇತ್ತು. ಗಂಡನ ಕಣ್ಣು ಎದುರಿಸಲಾಗದೆ, ತನ್ನ ಮಕ್ಕಳನ್ನು ಮುದ್ದಾಡಲಾಗದೆ ಪ್ರತಿದಿನ ನಾನು ಸತ್ತು ಬದುಕ್ತಿದ್ದೆ. ಆ ರಾತ್ರಿ ನಾನು ಮನೆಗೆ ಹೋದಾಗ ನನ್ನ ಮಗಳು ಕೇಳಿದ್ಲು, ಅಮ್ಮ ಯಾಕಮ್ಮ ಅಳ್ತಾ ಇದೆಯಾ, ಯಾಕೆ ಬೇಜಾರಲ್ಲಿದೆಯಾ ಅಂತ. ಅವಳ ಮುಗ್ಧ ಕಣ್ಣುಗಳನ್ನು ನೋಡಲು ನನಗೆ ಶಕ್ತಿ ಇರಲಿಲ್ಲ. ಆ ಹಸಿವು, ಆ ಕ್ಷಣಿಕ ಆಕರ್ಷಣೆ ನನ್ನನ್ನು ಎಷ್ಟು ಕೀಳು ಮಟ್ಟಕ್ಕೆ ತಳ್ಳಿಬಿಡ್ತು ಅಂದರೆ, ಈಗ ನಾನು ಸಾಯಲು ಹೋದರೂ ನನ್ನ ಕುಟುಂಬದ ಮರ್ಯಾದೆ ಉಳಿಯೋದಿಲ್ಲ, ನನ್ನ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ನೋವು ನನ್ನನ್ನು ಕಾಡ್ತಾ ಇತ್ತು. ಅದು ಸಾಯೋಕ್ಕೆ ಬಿಡ್ತಾ ಇರಲಿಲ್ಲ. ಬದುಕಿದ್ರು ಸಿದ್ಧಾರ್ಥನ ಗುಲಾಮಲಾಗಿರಬೇಕು. ಜನರಿಗೆ ನಾನು ಹೇಳೋದು ಒಂದೇ, ಒಂಟಿತನ ಅಥವಾ ಭಾವನಾತ್ಮಕ ಕೊರತೆ ಕಾಡಿದಾಗ ದಾರಿ ತಪ್ಪಬೇಡಿ. ನಿಮ್ಮ ದೌರ್ಬಲ್ಯವೇ ಸಮಾಜದ ಕ್ರೂರಿಗಳಾಗಿ ಶಕ್ತಿಯಾಗ್ತದೆ. ನಾನು ಕಟ್ಕೊಂಡಂತಹ ಆ ಸುಂದರ ಸಂಸಾರ, ನಾನು ಗಳಿಸಿದ 10 ವರ್ಷದ ಗೌರವ ಎಲ್ಲವೂ ಕೂಡ ಸಿದ್ಧಾರ್ಥ್ ಎಂಬ ಹದಿಹರಿಯದ ಚತುರನ ಆಸೆಯ ಬಲೆಗೆ ಬಲಿಯಾಯಿತು. ನನ್ನ ಜೀವನ ಈಗ ಕೇವಲ ಒಂದು ಕಪ್ಪು ಚುಕ್ಕೆ. ನನ್ನ ಈ ಪರಿಸ್ಥಿತಿ ಮತ್ಯಾವ ಹೆಣ್ಣಿಗೂ ಬರುವುದು ಬೇಡ. ತಪ್ಪು ಮಾಡೋದು ಸುಲಭ, ಆದರೆ ಅದರ ಬೆಲೆ ಇಡೀ ಬದುಕನ್ನೇ ಕಸಿದುಕೊಳ್ಳುತ್ತೆ. ಈ ಕತೆ ಇಲ್ಲಿಗೆ ಸಮಾಪ್ತಿಯಾಗುತ್ತೆ. ನೀವೆಲ್ಲರೂ ಈ ಕಥೆಯನ್ನು ಕೇಳಿದಿರಿ, ಆದರೆ ಈ ಕಥೆಯಲ್ಲಿ ತಿಳ್ಕೊಳ್ಬೇಕಾಗಿರೋದು ತುಂಬ ಇದೆ. ನಿಮ್ಮ ದೌರ್ಬಲ್ಯಗಳನ್ನು ಅಪರಿಚಿತರು ಮುಂದೆ ಅಥವಾ ನಂಬಿಕೆಗೆ ಅರ್ಹರಲ್ಲದವರನ್ನು ಅವರ ಮುಂದೆ ತೆರೆದಿಡಬೇಡಿ. ಕ್ಷಣಿಕ ಸುಖದ ಬೆಲೆ, ಒಂದು ಕ್ಷಣದ ತಪ್ಪು ನಿರ್ಧಾರ ಇಡೀ ಜೀವನದ ಮರ್ಯಾದೆಯನ್ನು, ನೆಮ್ಮದಿಯನ್ನು ಹರಾಜಾಕ್ಬಿಡುತ್ತೆ. ಬ್ಲ್ಯಾಕ್ ಮೇಲ್ಗೆ ಬಲಿಯಾಗಬೇಡಿ. ಇಂತಹ ಘಟನೆ ನಡೆದಾಗ ಬ್ಲ್ಯಾಕ್ ಮೇಲ್ಗೆ ಹೆದರಿ ತಪ್ಪುಗಳ ಮೇಲೆ ತಪ್ಪು ಮಾಡುವ ಬದಲು ಕಾನೂನಿನ ಮೊರೆ ಹೋಗುವುದು ಉತ್ತಮ. ಈ ಕಥೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ನೀವು ಯಾವ ಕಥೆನೂ ಆಗ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಥ್ಯಾಂಕ್ ಯು.